ವೆರೈಟಿ ಪೊಂಗಲ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ ನೋಡಿ. ಇಂಗು, ಶುಂಠಿ, ಜೀರಿಗೆ, ಮೆಣಸು, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ಕೊಬ್ಬರಿ, ಅವರೆಕಾಳು ಇದಿಷ್ಟು ಒಗ್ಗರಣೆಗೆ ಹಾಕೋತೀನಿ. ಫಸ್ಟ್ ಈಗ ಶುಂಠಿ ಹಾಕ್ತಾ ಇದ್ದೀನಿ, ಜೀರಿಗೆ, ಮೆಣಸು, ಹಸಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇಷ್ಟು ಹಾಕೊಂಡ್ಮೇಲೆ ಸ್ವಲ್ಪ ಹಿಂಗೆ ಹಾಕೋತೀನಿ. ಹಸಿ ಕೊಬ್ಬರಿ ಸ್ವಲ್ಪ ಅರಿಶಿನ, ಬೇಯಿಸಿಟ್ಕೊಂಡಿರೋ ಅವರೆಕಾಳು, ಇದೊಂದು ಸ್ವಲ್ಪ ಬಾಡಿಸ್ಕೋಬೇಕು. ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದೆಲ್ಲ ತೆಂಗಿನಕಾಯಿ ಎಲ್ಲ ಹಾಕೊಂಡಿದೈತೆ. ಈಗ ಬಾಡಿದೆ ಅದು, ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಚೆನ್ನಾಗಿ ಅದು ಬಾಡ್ಬೇಕು. ಈಗ ಇದೆಲ್ಲ ಹಾಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಒಂಚೂರು ಕೈ ಹಾಕ್ಕೊತೀನಿ ಸ್ವಲ್ಪ. ಈಗ ನಾನು ಹೆಸರು ಬೇಳೆ ಅಕ್ಕಿನ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನ ಈಗ ಇದಕ್ಕೆ ಸುರ್ಕೋತೀನಿ. ನೋಡಿ ಇದಕ್ಕೆ ಇದು ಮಾಡ್ತಾ ಇದ್ದೀನಿ. ಸುರ್ಕೊಂಡು ಈಗ ಇದನ್ನ ಎಲ್ಲಾನು ಕೈ ಆಡ್ಕೊ ನೀಟಾಗಿ. ನೀಟಾಗಿ ಉಪ್ಪು, ಅವರೆಕಾಳು ಇದು ಎಲ್ಲ ಚೆನ್ನಾಗಿ ಬೆರೆದ ನಂತರ ಇದಕ್ಕೆ ನಾನು 1 ಲೋಟ ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಹಾಕೋತಾ ಇದ್ದೀನಿ ನೋಡಿ. ಹಾಲು ಹಾಕೊಂಡು ನೀಟಾಗಿ ಕೈ ಆಡ್ಕೋಬೇಕು. ಈಗ ನೋಡಿ ವೆರೈಟಿಯಾದ ಪೊಂಗಲ್ಲು ರೆಡಿ ಆಗಿದೆ. ಇದನ್ನ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ. ನಮ್ ಸೊಸೆ ತಿಂತಾಳೆ, ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾಳೆ. ಇದಕ್ಕೆ ನಾನು ತೆಂಗಿನಕಾಯಿ ಚಟ್ನಿನ ರುಬ್ಬಿದ್ದೀನಿ. ಬಾಮ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಮ್ಮ. ಸ್ವಲ್ಪ ಸ್ಪೂನ್ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ, ನಮ್ಗೆ ತಿಳಿಸಿ ಕಮೆಂಟ್ ಮಾಡಿ. ಟ್ರೈ ಮಾಡ್ತೀವಿ, ಲೈಕ್ ಮಾಡಿ.